ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ಈ ವಿಡಿಯೋನಲ್ಲಿ ಏನಂದ್ರೆ ಪಾಪುದು ಫುಡ್ ರುಟೀನ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸಿದೀನಿ. ಇದೇ ತರನೇ ಇರಲ್ಲ, ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ. ಫುಡ್ ಅಲ್ಲಿ ಒಂದೇ ತರನೇ ಕೊಡಲ್ಲ. ಬೆಳಿಗ್ಗೆ ಇವತ್ತು ದೋಸೆ ಮಾಡಿದ್ದೆ. ಬೆಳಿಗ್ಗೆ ಏನ್ ತಿಂಡಿ ಮಾಡಿರ್ತೀನೋ ಅದನ್ನೇ ಸ್ವಲ್ಪ ಸ್ವಲ್ಪ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ. ರೈಸ್ ಐಟಮ್ಸ್ ಆಗಿರ್ಬೋದು, ಇಡ್ಲಿ, ದೋಸೆ ಈ ತರ ಎಲ್ಲದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ. ಈಗ ಪಾಪು 1.3 ಇಯರ್ಸ್. ಮಾರ್ನಿಂಗ್ ಸ್ವಲ್ಪ ಸರಿಯಾಗಿ ತಿನ್ನಲ್ಲ, ತುಂಬಾನೇ ಕಮ್ಮಿ ತಿನ್ನುತ್ತೆ. ಒಂದ್ 4-5 ತುತ್ತು ತಿಂದ್ರೆ ಹೆಚ್ಚೆಚ್ಚು ಅಷ್ಟೇ ತಿನ್ನೋದು. ಹಸುವಾಗಿರಲ್ವೋ ಏನು ಅಂತ ಗೊತ್ತಿಲ್ಲ, ಕಮ್ಮಿ ತಿನ್ನುತ್ತೆ ಮಾರ್ನಿಂಗ್ ಮಾತ್ರ. ನಾನೇನಂದ್ರೆ ಏನ್ ಮಾಡಿರ್ತೀವಿ ಅದು ಅಡ್ಜಸ್ಟ್ ಆಗ್ಲಿ ಅಂತ ಸ್ವಲ್ಪ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ. ಫೀಡಿಂಗ್ ಇನ್ನ ಸ್ಟಾಪ್ ಮಾಡಿಲ್ವಲ್ಲ, ಅದಕ್ಕೆ ನಾನು ಅಷ್ಟೊಂದು ಟೆನ್ಷನ್ ತಗೊಳಕ್ ಹೋಗಲ್ಲ. ಹಾಲೇ ಸಾಕಾಗುತ್ತೆ ಅಂತ. ಎಲ್ಲ ನಾಯಿಗಳನ್ನ ತೋರಿಸ್ಕೊಂಡು ಎಲ್ಲಾನು ತೋರಿಸ್ಕೊಂಡು ತಿನ್ಸೋದಕ್ ಟ್ರೈ ಮಾಡ್ತೀನಿ. ಬಟ್ ಅದಂಗೆ. ಆಮೇಲೆ ಈ ತರ ದೋಸೆ ಮಾಡ್ಬೇಕಾದ್ರೆ ಇಲ್ಲೇ ಕುತ್ಕೊಂಡು ಹೇಳ್ತಾ ಇರುತ್ತೆ. ಅದಾದ್ಮೇಲೆ ನಾನು 12 o'clock ಹಂಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ಪಾಪುನ. ಸ್ನಾನ ಆದ್ಮೇಲೆ ಸರಿ ಮಾಡಿ ತಿನ್ನಿಸ್ತೀನಿ. ಬರೀ ಪ್ಲೇನ್ ರಾಗಿ ಸರಿನ ತುಪ್ಪ ಹಾಕೊಂಡು ತಿನ್ನಿಸ್ತೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ತಿನ್ನುತ್ತೆ. ರಾಗಿ ಸರಿ ತಿಂದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡುತ್ತೆ. 1 2 to 3 hours ನಿದ್ದೆ ಮಾಡುತ್ತೆ. ಸ್ನಾನ ಆಗಿರುತ್ತೆ, ಹೊಟ್ಟೆ ಚೆನ್ನಾಗಿ ತುಂಬಿರುತ್ತಲ್ಲ ಅದಕ್ಕೆ. ಹಿಂಗೆ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಯಾರಾದ್ರೂ ಕಾಣಿಸಿದ್ರೆ ಬಾಯ್ ಮಾಡ್ಕೊಂಡು ತಿಂತಾ ಇರುತ್ತೆ. ಬೇರೆ ಎಲ್ಲಾ ಊಟಕ್ಕಿಂತ ರಾಗಿ ಸರಿನ ತುಂಬಾ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೆ ನಾನು ಅದನ್ನೇ ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಳ್ಳೇದೇ ಅಲ್ವಾ ರಾಗಿ, ಅದಕ್ಕೋಸ್ಕರ ಹೆಲ್ತ್ಗೂ ಒಳ್ಳೇದು ಅಂತ. ನಿದ್ದೆ ಮಾಡಿ ಎಲ್ಲ ಎದ್ಮೇಲೆ ಸಂಜೆ ಅರೌಂಡ್ 5 o'clock ಹಂಗೆ ಏನಾದ್ರೂ ಸ್ನಾಕ್ಸ್ ಕೊಡ್ತೀನಿ. ಫ್ರೂಟ್ಸ್ ಏನಾದ್ರೂ ಇದ್ರೆ ಮ್ಯಾಂಗೋ ಇತ್ತು, ಮ್ಯಾಂಗೋನೆಲ್ಲ ಕಟ್ ಮಾಡಿ ಕೊಟ್ಟೆ. ಅದಕ್ಕೆ ಇಷ್ಟ ಆಗ್ಲಿಲ್ಲ. ಒಂದ್ ಬೈಟ್ ತಿಂತು, ಯಾಕೋ ಅದಕ್ಕೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಸ್ವೀಟ್ ಇರ್ಲಿಲ್ಲ ಅಂತನೋ ಏನೋ ತಿನ್ಲಿಲ್ಲ. ನನ್ಗೆ ತಿನ್ನಿಸ್ತಿದೆ. ಅದಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರು ಇರ್ತಾರೋ ಅವ್ರಿಗೆ ತಿನ್ಸುತ್ತೆ. ಇಷ್ಟ ಆದ್ರೆ ಅದ್ ತಿನ್ನುತ್ತೆ, ಇಲ್ಲ ಅಂದ್ರೆ ಅದಕ್ಕೆ ಸಾಕಾದಾಗ ಇನ್ನೊಬ್ರಿಗೆ ತಿನ್ಸೋದು, ಸರಿ ಸಾಕು ಅಂತ ಆ ತರ ಮಾಡುತ್ತೆ. ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ತಿನ್ನಿಸ್ತು. ಸುಮ್ನೆ ಆದೆ. ಆಮೇಲೆ ಗ್ರೇಪ್ಸ್ ಇತ್ತು ಮನೇಲಿ, ಅದನ್ನ ಕೊಟ್ಟೆ. ಗ್ರೇಪ್ಸ್ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ ತಿನ್ನೋದಕ್ಕೆ. ಸ್ವೀಟ್ ಇರುತ್ತಲ್ಲ ಅದಕ್ಕೆ. ಇದೇ ತರ ವಾಟರ್ ಮಿಲನ್ ತಿಂದಿದೆ. ಎಲ್ಲಾ ಫ್ರೂಟ್ಸ್ನು ತಿನ್ನುತ್ತೆ. ಬನಾನಾ ಅಂತೂ ಫೇವ್ರೆಟ್ ಅದಕ್ಕೆ. ಎಲ್ಲಾ ಮಕ್ಳಿಗೂ ಬನಾನಾ ಅಂದ್ರೆ ಫೇವ್ರೆಟ್ ಅನ್ಸುತ್ತೆ. ಹಂಗೆ ಮಧ್ಯ ಮಧ್ಯ ಅದು ಆಟ ಆಡಿದ್ಮೇಲೆ ಸುಸ್ತಾದಾಗ ನೀರ್ ಕುಡಿಸ್ತಾ ಇರ್ತೀನಿ. ಮತ್ತೆ ನಾನಿನ್ನ ಫೀಡಿಂಗ್ ಸ್ಟಾಪ್ ಮಾಡಿಲ್ಲ. ಅವಾಗವಾಗ ಫೀಡಿಂಗು ಮಾಡ್ತಾ ಇರ್ತೀನಿ. 1.5 years ಆದ್ಮೇಲೆ ಕಮ್ಮಿ ಮಾಡ್ಕೊಂಡ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಮತ್ತೆ ನೈಟ್ ಕೂಡ ನಾನು ಏನಾದ್ರೂ ಮಾಡಿರ್ತೀನಲ್ಲ ಅಡ್ಗೆ, ಅದನ್ನೇ ತಿನ್ನಿಸ್ತೀನಿ. ಸ್ವಲ್ಪ ಅನ್ನ ಮೆತ್ತಗ್ ಮಾಡ್ಕೊಂಡು ಅನ್ನ ಮತ್ತೆ ಸಾಂಬಾರೇ ತಿನ್ನುತ್ತೆ. ಎಷ್ಟೊಂದ್ ಸಲ ಟ್ರೈ ಮಾಡಿದೆ ತುಪ್ಪ ಅನ್ನ ತಿನ್ಸೋದಕ್ಕೆ, ಅದ್ ತಿನ್ಲಿಲ್ಲ. ಅನ್ನ ಸಾಂಬಾರೇ ಅದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಂಬಾರ್ ಹಾಕೊಂಡು ತಿನ್ನಿಸ್ತೀನಿ. ಸೊ ಈ ತರ ಇರುತ್ತೆ ಪಾಪು ಫುಡ್. ನೆಕ್ಸ್ಟ್ ನಾನು ಇದೇ ವಿಡಿಯೋನಲ್ಲಿ ಪಾಪುಗೆ 6 months ಆದಾಗ ನಾವು ಹೊರನಾಡಲ್ಲಿ ಅನ್ನಪ್ರಾಶನ ಮಾಡಿಸಿದ್ವಿ. ಅದನ್ನ ಕೂಡ ಇವಾಗಲೇ ಶೇರ್ ಮಾಡ್ತಿದ್ದೀನಿ. ಆಗ ವ್ಲಾಗ್ ಮಾಡ್ಕೋಬೇಕು ಅಂತಾನೆ ಇದ್ದೆ, ಬಟ್ ಸಮ್ ರೀಸನ್ಸ್ ಇಂದ ಸರಿಯಾಗಿ ವ್ಲಾಗ್ಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಪಾಪುನ ನೋಡ್ಕೊಳ್ಳೋದು ಇದರಲ್ಲೇ ಆಗೋಗ್ಬಿಟ್ಟಿತ್ತು. ಅದಕ್ಕೇನೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನೆಲ್ಲ ನನಗೆ ನನ್ನ ಕಸಿನ್ಸ್ ಮಾಡಿಕೊಟ್ರು. ಅದರಿಂದ ಅಪ್ಲೋಡ್ ಮಾಡೋದಕ್ಕೆ ಇವಾಗ ಈಸಿ ಆಯಿತು. ತುಂಬ ಜನ ಅನ್ನಪ್ರಾಶನದ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ, ಯಾವ ಟೈಮಲ್ಲಿ ಹೋಗಬೇಕು ಏನು ಅಂತ ಎಲ್ಲ. ಏನಿಲ್ಲ, ಬೆಳಗ್ಗೆನೇ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ 6 o'clock ಟೆಂಪಲ್ ಓಪನ್ ಆಗಿರುತ್ತೆ. ಆವಾಗ ಹೋಗಿ ನಾವು ಟಿಕೆಟ್ ತಗೊಂಡ್ರೆ ಡೈರೆಕ್ಟಾಗಿ ಅನ್ನಪ್ರಾಶನ ಮಾಡಿಸ್ಬೋದು ದೇವ್ರ ದರ್ಶನ ಆದಮೇಲೆ.